ಪ್ರೈಸ್ ದ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಭಾನುವಾರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಆರಾಧನೆಗೆ ಹೋಗುವ ಮುಂಚೆ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಕೀರ್ತನೆ 22ನೇ ಅಧ್ಯಾಯದಲ್ಲಿ 3, 4, 5 ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸವಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಇಲ್ಲಿ ದಾವಿದನು ತನ್ನ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ಹೋಗುವಾಗ ಈ ಕೀರ್ತನೆಯನ್ನು ಆತನು ಹಾಡ್ತಾನೆ. ಇದರಲ್ಲಿ ನಾವು 2 ವಿಷಯಗಳನ್ನು ನೋಡ್ಬೋದು. ಮೊದಲು, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನ ದೇವರು ಪವಿತ್ರ ಸ್ವರೂಪನು ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ 6 ದಿನಗಳು ನಾವು ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕಳೆದು ಈ 7 ದಿನ ದೇವರ ಆರಾಧನೆಗೋಸ್ಕರ ನಾವು ಸೇರಿ ಬಂದಿರುವಾಗ 6 ದಿನಗಳು ನನ್ನ ಮತ್ತು ನನ್ನ ದೇವರೊಟ್ಟಿಗೆ ಸಂಬಂಧ ಹೇಗೆ ಇತ್ತು, ನಾನು ಹೇಗೆ ನಡೆದನು, ಆ ದೇವರ ವಾಕ್ಯದ ಪ್ರಕಾರವಾಗಿ ನನ್ನ ಜೀವಿತ ಇತ್ತ. ಒಂದು ಕ್ಷಣ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡುವ. ಹೌದು, ಆತನು ಪವಿತ್ರ ಸ್ವರೂಪನಾಗಿದ್ದಾನೆ. ಆದ್ದರಿಂದ ಆತನನ್ನು ಆರಾಧನೆ ಮಾಡುವರು ಸಹ ಪರಿಶುದ್ಧತೆ ಎಂಬ ಭೂಷಣದೊಡನೆ ಆತನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ಆತನನ್ನು ಆರಾಧಿಸಬೇಕೆಂಬುದಾಗಿ. 2ನೇ ಭಾಗದಲ್ಲಿ ನಾವು ಅಲ್ಲಿ ದಾವಿದನು ಹೇಳ್ತಾನೆ, ತನ್ನ ಇಕ್ಕಟ್ಟಿನ ಸ್ಥಿತಿಯಲ್ಲಿ ತನ್ನನ್ನೇ ಆತನು ಒಂದು ಉತ್ತೇಜಪಡಿಸ್ತಾನೆ. ಆತನು ಹೇಳ್ತಾನೆ, ಹೌದು, ನಿನ್ನಲ್ಲಿ ಭರವಸೆ ಬಿಟ್ಟರು ನಮ್ಮ ಪೂರ್ವಿಕರು, ನಿನ್ನನ್ನು ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಹಾಲೆಲೂಯ. ಹಾಗಾದರೆ ಇವತ್ತು ಪ್ರಿಯರೇ, ನೀವು ಇಲ್ಲಿ ಆರಾಧನೆಗೆ ಸೇರಿ ಬಂದಿರುವಾಗ ನಮ್ಮ ಜೀವಿತದಲ್ಲಿ ಇವತ್ತು ಯಾವುದೇ ಪರಿಸ್ಥಿತಿ ಇರ್ಬೋದು, ನಮ್ಮ ಸ್ಥಿತಿಗತಿಗಳು ಅಥವಾ ಎಷ್ಟೋ ಇಕ್ಕಟ್ಟಿನ ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ಇರ್ಬೋದು, ಅನಾರೋಗ್ಯ ನಮ್ಮ ಜೀವಿತದಲ್ಲಿ ಇರ್ಬೋದು, ಏನೇ ಇರ್ಬೋದು, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೆ ಅಂಥ ಸಂಗತಿಗಳು ಇರಬಹುದು, ಆ ನಿರಾಶೆ ಇರ್ಬೋದು. ಅಂಥ ಒಂದು ಸ್ಥಿತಿಯಲ್ಲಿ ನಿಮ್ಮನ್ನೇ ನೀವು ಬಲಪಡಿಸಿಕೊಳ್ಳಬೇಕು. ದೇವರ ಇಲ್ಲಿ ದಾವಿದನು ಕೀರ್ತನೆ ಹೇಳ್ತಾನೆ, ದೇವರನ್ನು ನಂಬಿದವರು ಅವರು ಎಂದಿಗೂ ಅವರು ಉದ್ಧಾರವಾದರು ಎಂಬುದಾಗಿ, ಮತ್ತು ಆತನನ್ನು ಮೊರೆಯಿಟ್ಟು ಅವರು ವಿಮುಕ್ತರಾದರು. ಅಷ್ಟೇ ಅಲ್ಲ, ಆತನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಅದೇ ದೇವರು ಇವತ್ತು ನಮ್ಮ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಇವತ್ತು ಸೇರಿ ಬಂದಿರುವಾಗ ಆತನನ್ನು ನಂಬಿಕೆಯಿಂದ ಆತನನ್ನು ನಾವು ನಂಬುವ, ಆತನನ್ನೇ ನಿರೀಕ್ಷಿಸುವ, ಆತನಲ್ಲಿ ಭರವಸವಿಡುವ, ಆತನಲ್ಲಿ ವಿಶ್ವಾಸವಿಟ್ಟವರು ಇಷ್ಟರ ತನಕ ಯಾರೂ ಲಜ್ಜೆ ಪಡಲಿಲ್ಲ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರುವುದಾದರೆ ಒಂದು ಕ್ಷಣ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಆತನಲ್ಲಿ ಭರವಸವಿಡಿರಿ, ಆತನನ್ನು ನಿರೀಕ್ಷಿಸಿರಿ, ಆತನಲ್ಲಿ ವಿಶ್ವಾಸವಿಡಿರಿ. ನಿಮಗೆ ದೇವರು ಖಂಡಿತವಾಗಿ ಲಜ್ಜೆಗೆ ಒಳಪಡಿಸುವುದಿಲ್ಲ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದಲ್ಲಿರುವ ತಂದೆಯಾದ ದೇವರ ಈ ಸಮಯದಲ್ಲಿ ಸ್ವಾಮಿ, ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಸೇರಿ ಬಂದಿದ್ದೇವೆ. ದೇವ, 6 ದಿನಗಳು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿದ್ದಿ, ನಮ್ಮನ್ನು ಕಾದು ಕಾಪಾಡಿದಿ, ನಮ್ಮ ಕೈ ಹಿಡಿದು ನಮ್ಮನ್ನು ನಡೆಸಿದೆ ಸ್ವಾಮಿ. ಆದರೆ ನಮ್ಮ ಜೀವಿತವನ್ನು ನಾವು ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಹುಡುಕುತ್ತೇವೆ. ದೇವ, ನೀನು ಪರಿಶುದ್ಧನಾದ ದೇವರು, ನಿನ್ನನ್ನು ಆರಾಧಿಸುವವರು ಪರಿಶುದ್ಧತೆ ಎಂಬ ಭೂಷಣರೊಡನೆ ನಿನ್ನ ಸನ್ನಿಧಾನದಲ್ಲಿ ಅಡ್ಡ ಬಿದ್ದುಕೊಂಡು ನಿನ್ನನ್ನು ಆರಾಧಿಸುತ್ತೇವೆ. ದೇವ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದೆ ಸ್ವಾಮಿ. ಅಷ್ಟೇ ಅಲ್ಲ ದೇವ, ಹೌದು, ನಿನ್ನನ್ನು ನಂಬಿದವರು ಉದ್ಧಾರವಾಗಿದ್ದೇವೆ ಸ್ವಾಮಿ. ನಿನ್ನನ್ನು ನಾವು ನಿರೀಕ್ಷಿಸಿ ಇಟ್ಟೆವರು ನಾವು ಎಂದಿಗೂ ಲಜ್ಜೆಗೆ ಒಳಪಡಲಿಲ್ಲ. ಆದ್ದರಿಂದ ದೇವ, ನಾವು ನಿನ್ನಲ್ಲೇ ನಾವು ವಿಶ್ವಾಸ ಬಿಡುತ್ತೇವೆ, ನಿನ್ನನ್ನೇ ನಾವು ನಂಬಿಕೆ ಇಟ್ಟಿದ್ದೇವೆ ಸ್ವಾಮಿ. ನೀನೇ ನಮ್ಮ ದೇವರು, ನಮ್ಮ ಒಡೆಯನು, ನಮ್ಮ ಕರ್ತನು ನೀನಾಗಿದೆ ಸ್ವಾಮಿ. ದೇವ, ಈ ಸಮಯದಲ್ಲಿ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸು ದೇವ. ನಿನ್ನ ಪ್ರಸನ್ನತೆ ನಾವು ಅನುಭವಿಸುವಂತೆ, ನಿನ್ನ ಆರಾಧನೆಯ ಸಂತೋಷವನ್ನು ನಾವು ಪ್ರತಿಯೊಬ್ಬರು ಅನುಭವಿಸುವಂತೆ ದೇವ, ಪ್ರತಿಯೊಂದು ಮನಸ್ಸಿಗೆ ನೀನು ಬಿಡುಗಡೆ ಕೊಂಡು, ಪ್ರತಿಯೊಂದು ಹೃದಯಕ್ಕೆ ನೀನು ಬಿಡುಗಡೆ ಕೊಡು ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುವವರು ಸತ್ಯದಿಂದಲೂ ಆತ್ಮದಲ್ಲೂ ನಿನ್ನನ್ನು ಆರಾಧಿಸುವಾಗ ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿದಕ್ಕಾಗಿ ನಿನ್ನ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. यीशु की
ಹೌದು ಯೇಸುವೆ, ನಿಮಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ನೆನೆಸಿಕೊಂಡು ದೇವ ನಾವು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ದೇವ, ನೀನೊಬ್ಬನೇ ನಮ್ಮ ರಾಜನು, ನೀನೊಬ್ಬನೇ ನಮ್ಮ ದೇವರು, ನೀನೊಬ್ಬನೇ ನಮ್ಮ ಒಡೆಯನು, ಕರ್ತನಾಗಿದೆ ಸ್ವಾಮಿ. ದೇವ, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನ್ನನ್ನು ಸ್ತುತಿಸುತ್ತೇವೆ. ನೀನು ನಮ್ಮ ಜೀವಿತದಲ್ಲಿ ಮಾಡಿದ ಎಷ್ಟೋ ಉಪಕಾರಗಳಿದೆ, ಒಂದೊಂದನ್ನು ಧ್ಯಾನಿಸಿಕೊಂಡು ಸ್ವಾಮಿ ಆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ದೇವನಿಗೆ ಸ್ತೋತ್ರ. Hallelujah. Lord, I praise you, Jesus. Lord, hallelujah. Thank you, Jesus. Thank you, Jesus. Thank you, Lord God. Hallelujah. Praise Jesus. ನಂಬಿಕೆಯಿಂದಲೇ ಮುನ್ನುಗ್ಗುವೆ, ನಂಬಿಕೆಯಿಂದಲೇ ಎಲ್ಲ ಮಾಡುವೆ, ನಂಬಿಕೆಯಿಂದಲೇ
ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಅಪಾಯವಿದೆ ಎಂದು ಭಯವಿಲ್ಲ, ಸೋಲಾಗುತ್ತದೆಂದು ಭಯವಿಲ್ಲ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು ಇನ್ನು ಜಯ ನನಗೆ. ಶತ್ರು ಜಯ ಹೊಂದಿ ಭವಿಷ್ಯ ಹಾಳಾಗುವುದೆಂದು ಇನ್ನು ಜಯ ನನಗೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ರೋಗಕ್ಕೂ ಇನ್ನು ಶಾಪಕ್ಕೂ ಪಾಪಕ್ಕೂ ನಾನು ಅಧೀನಳಲ್ಲ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ಪಾಪ ಬಂಧನ ಮತ್ತು ಸೈತಾನ ಶಕ್ತಿಯ ಮೇಲೆ ಜಯ ನನಗಿದೆ. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ವ್ಯಾಕುಲ ಚಿಂತೆಯಿಂದ ಇರಲಾರೆ, ಚಿಂತಾ ಭಾರದಿಂದ ಅಳಲಾರೆ. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಎಂದೆಂದು ಕೈ ಬಿಡಲು. ನಾನು ಹಿಂಜಾರುವುದಿಲ್ಲ, ನಂಬಿಕೆ ಹೆಜ್ಜೆಗಳು ಮುಂದಕ್ಕೆ ಮುಂದಕ್ಕೆ. ಯಾರೆಲ್ಲ ತಡೆದರು, ಏನೆಲ್ಲ ನೆನೆದರು, ಹಿಂಜಾರುವುದಿಲ್ಲ. ಅಧಿಕಾರದಿಂದ ಆಜ್ಞಾಪಿಸುವೆನ, ಪ್ರತಿಕೂಲವು ದೂರವಾಯಿತು. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಅಸಾಧ್ಯವಾಗಿ ಏನೂ ಇಲ್ಲ, ನನ್ನ ಮುಂದೆ ಇನ್ನೂ ಜಯ ನನಗೆ. ಥ್ಯಾಂಕ್ ಯು ಲಾರ್ಡ್, ಹಾಲೆಲೂಯಾ, ಪ್ರೈಸ್ ಯು ಜೀಸಸ್. ಹೌದು ಸ್ವಾಮಿ, ಆ ನಂಬಿಕೆ ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದೀಯಪ್ಪ ದೇವಾ. 2000 ವರ್ಷಗಳ ಮುಂಚೆ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿ
ಯೇಸು ಸ್ವಾಮಿಯ ನಮಗೋಸ್ಕರ ನೀನು ಒಪ್ಪಿಸಿಕೊಟ್ಟಿದ್ದೀಯಪ್ಪ. ದೇವನಿಗೆ ಸ್ತೋತ್ರ. ಯೇಸುವೇ, ನಮ್ಮ ಎಲ್ಲ ಶಾಪವನ್ನು, ಎಲ್ಲ ಪಾಪವನ್ನು, ಆ ಸೈತಾನ್ನ ಪ್ರತಿಯೊಂದು ಬಂಧನಗಳನ್ನು ನಿನ್ನ ಮೇಲೆ ನೀನು ತೆಗೆದುಕೊಂಡು ನಮಗೆ ಇವತ್ತು ನೀನು ಬಿಡುಗಡೆ ಕೊಟ್ಟಿದ್ದೀಯ ಸ್ವಾಮಿ. ದೇವ, ನವನಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದಾ, ಬಿಡುಗಡೆಯಿಂದ ದೇವ ನಾವು ಇವತ್ತು ನಿನ್ನನ್ನು ಆರಾಧಿಸುವವರಾಗಿದ್ದೇವೆ, ನಿನ್ನನ್ನು ಸ್ತುತಿಸುವವರಾಗಿದ್ದೇವೆ. ನೀನು ಕೊಟ್ಟ ಸ್ವಸ್ಥತೆ, ನೀನು ಕೊಟ್ಟ ಬಿಡುಗಡೆ, ನೀನು ಕೊಟ್ಟ ಶಾಂತಿ, ನೀನು ಕೊಟ್ಟ ಸಮಾಧಾನ ನಮ್ಮ ಮನಸ್ಸುಗಳನ್ನು ಆಳುತ್ತಾ ಉಂಟು ಸ್ವಾಮಿ. ಯೇಸುವೇ, ನೀನು ಸಮಾಧಾನದ ಪ್ರಭುವಾಗಿದ್ದೀಯಪ್ಪ. ಆರೋಗ್ಯದಾಯಕನು ನೀನಾಗಿದ್ದುಕೊಂಡು ದೇವ ನಮಗೆ ಒಳ್ಳೆ ಆರೋಗ್ಯವನ್ನು ಅನುಗ್ರಹ ಮಾಡಿಕೊಟ್ಟಿದ್ದೀ ಸ್ವಾಮಿ. ದೇವ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ ಯಜ್ಞವನ್ನು ನಾವು ಅರ್ಪಿಸುತ್ತೇವೆ ಸಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಾಲೆಲೂಯಾ. ಲಾರ್ಡ್ ಜೀಸಸ್, ಐ ಲವ್ ಯು ಫಾದರ್. Lord, I love you, Jesus. Thank you, Holy Spirit. Hallelujah. 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 Stotra Swami. Hallelujah. Thank you, Jesus. Thank you, Jesus, oh God. Hallelujah. Hallelujah. All heavens declare the glory of the risen Lord. Who can compare with the beauty of the Lord? Forever you will be, forever you will be, the Lamb upon the throne, I gladly bow my knee, I bow down and worship you alone. Forever you will be, the Lamb upon the throne, I gladly bow my knee, I bow down and worship you alone. Forever you will be, the Lamb upon the throne, I gladly bow my knee, and worship you alone. I will proclaim the glory of the risen Lord, who once was slain to reconcile man to God.
ಆರಾಧಿಸುತ್ತೇವೆ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನಪ್ಪ. ನೀನೊಬ್ಬನೇ ಯೋಗ್ಯನು, ಯೋಗ್ಯನು, ಯೋಗ್ಯನು. ನೀನೊಬ್ಬನೇ ಪವಿತ್ರನು, ಪವಿತ್ರನು, ಪವಿತ್ರನು ಸ್ವಾಮಿ. ದೇವ, ನಿನಗೆ ಸಾಷ್ಟಾಂಗವೆರಗಿಕೊಂಡು ನಾವು ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ದೇವ, ನಿನಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ Lord. I thank you Jesus. Thank you Father, oh God. Hallelujah. I love you Jesus Lord. Hallelujah. Worship you Lord. I worship you Jesus, oh Master. Hallelujah. Thank you Jesus. Thank you Jesus. Thank you Jesus. Thank you Jesus. Hallelujah. Hallelujah. Praise you Father. Hallelujah Lord God. I thank you Jesus. Hallelujah Lord Jesus. Oh, they
ಶಾಪಗಳಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಿ ಸ್ವಾಮಿ. ದೇವ, ಅವನಿಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ನಾವು ಆರಾಧಿಸುತ್ತೇವೆ. ಆರಾಧನೆಗೆ ಯೋಗ್ಯನಾದ ದೇವರು, ಮಹಿಮಾ ಸ್ವರೂಪಿಯಾದ ನಮ್ಮ ದೇವರು, ಕರುಣಾಮಯಾದ ನಮ್ಮ ದೇವರು ಸ್ವಾಮಿ. ನಿನ್ನ ಅಪಾರವಾದ ಪ್ರೀತಿಗೋಸ್ಕರ ನಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಕೃಪೆಗೋಸ್ಕರ ದೇವ, ಆ ನಿನ್ನ ಕರುಣೆ ನಮ್ಮ ಜೀವಿತದಲ್ಲಿ ಇಟ್ಟಿದೆ ಸ್ವಾಮಿ ದೇವ. ಅದು ಈ ದಿನದ ತನಕ ದೇವ ನಮ್ಮನ್ನು ಕಾದು ಕಾಪಾಡಿದೆ. ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಸ್ತೋತ್ರಕ್ಕೆ ಹರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ಸಾಷ್ಟಾಂಗ ಬೆರಗಿಕೊಂಡು ಅಡ್ಡ ಬಿದ್ದುಕೊಂಡು ದೇವ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಎಲ್ಲ ಆರಾಧನೆಗೆ ಯೋಗ್ಯನಾದ ದೇವರು ನೀನಾಗಿದೆ. ಎಲ್ಲ ಘನ ಮಹಿಮೆಗೆ ಪಾತ್ರನು ನಿನ್ನೊಬ್ಬನೇ ಆಗಿದೆ ಸ್ವಾಮಿ. ದೇವ, ನಮ್ಮ ಹೃದಯದ ಅಂತರಾಳದಿಂದ ದೇವ ನಾವು ನಿಮಗೆ ಸ್ತುತಿಸುತ್ತೇವೆ ರಾಜ. ನಿನ್ನನ್ನೊಬ್ಬನನ್ನೇ ಕೊಂಡಾಡುತ್ತೇವೆ ಸ್ವಾಮಿ. ಹಾಲೆಲೂಯಾ. Thank you, Jesus, Lord God. Hallelujah. Lord, we worship you, Lord God. Yes, Father, you alone are worthy, O Master. Lord, oh Jesus, in your presence, O God, we surrender our lives to you, O Master. Hallelujah. Lord, we give you glory, honor, and praise to you alone, O Master. Hallelujah. Thank you, Jesus. ಕರ್ತ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಅಪ್ಪ ತಂದೆ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯನ ಪವಿತ್ರಾತ್ಮದಿಂದ ಅಭಿಷೇಕಿಸು. ಪವಿತ್ರಾತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡುವ ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಸಂತೈಸುವಿಕೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತು ನಾನು ಧ್ಯಾನ ಮಾಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಇಬ್ರು ಚಾಪ್ಟರ್ 11:6. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಪಿಲ್ಲ ಅಪೊಸ್ತಲ ಅತಿ ಸ್ಪಷ್ಟ ಹೇಳ್ತಾನೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇವತ್ತು ಪ್ರಿಯರೇ, ದೇವರ ಆತ್ಮನತನೇ, ಇವತ್ತು ನೀವು ದೇವರ ಹತ್ತಿರ ಬರುವಾಗ ನಿಮಗೆ ಮೊದಲು ಗೊತ್ತಿರಬೇಕು, ನಮ್ಮ ದೇವರು ಜೀವಂತ ಸ್ವರೂಪನಾಗಿದ್ದಾನೆ. ಆ ಜೀವಂತ ದೇವರು ಪರಲೋಕದಲ್ಲಿ ಸಿಂಹಾಸನರೂಢನಾಗಿದ್ದಾನೆ ಎಂಬುದಾಗಿ ನೀವು ನಂಬಬೇಕು ಪ್ರಿಯ. ಆ ನಂಬಿಕೆಯಿಂದ ನೀವು ದೇವರ ಸನ್ನಿಧಿಗೆ ಬಂದು ದೇವರ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬ ನಂಬಿಕೆಯಿಂದ ನೀವು ಬರುವುದಾದರೆ ಮಾತ್ರವೇ ನಿಮ್ಮ ನಂಬಿಕೆ ಪ್ರಕಾರ ದೇವರು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ. ಹಾಗಾದರೆ ವಾಕ್ಯದಲ್ಲಿ ದೇವರಿದ್ದಾನೆ, ಅದು ಹೇಗೆ ನಂಬುವುದು, ಯಾವ ರೀತಿ ಪ್ರಾರ್ಥನೆ ಮಾಡುವುದು ಎಂಬುದಾಗಿ ನಾವು ಕೆಲ ಸಂಗತಿ ನೋಡೋಣ. ಮೊದಲಿನ ಸಂಗತಿ ನಾವು ನೋಡ್ತೇವೆ, ದೇವರು ಪರಲೋಕದಲ್ಲಿ ಇದ್ದಾನೆ ಎಂದು ನಂಬುವುದು ಅತಿ ಅಗತ್ಯವಾಗಿದೆ. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 9ರಿಂದ 13ನೇ ವಾಕ್ಯ ತನಕ. ಮತ್ತೇಯ ಚಾಪ್ಟರ್ 6:9-13. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನ್ನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಾವು ಹೇಳ್ತೇವೆ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಈ ರೀತಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಂದು ಮಾದರಿ ಹೇಳಿಕೊಡ್ತಾನೆ. ಮತ್ತು ಅಲ್ಲಿ ಯೇಸು ಕ್ರಿಸ್ತನೇ ಪರಲೋಕದಲ್ಲಿರುವ ನಮ್ಮ ತಂದೆ. ಹಾಗಾದರೆ ನೀವು ನಂಬಬೇಕು, ನಮ್ಮ ತಂದೆ ಯಾರ್ಯಾರು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟುತ್ತಾರೋ, ಯಾರು ಯೇಸು ಕ್ರಿಸ್ತನನ್ನು ತಮ್ಮ ಕರ್ತನು ಮತ್ತು ಓಡಿನ ಅಂಗೀಕಾರ ಮಾಡುತ್ತಾರೋ ಅವರೆಲ್ಲರಿಗೆ ದೇವರು ತಂದೆಯಾಗುತ್ತಾನೆ ಮತ್ತು ಅವರು ದೇವರ ಮಕ್ಕಳಾಗುತ್ತಾರೆ. ಹಾಗಾದರೆ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನು, ಕರ್ತನು, ಒಡೆಯನು ಎಂಬುದೇ ಅಂಗೀಕಾರ ಮಾಡುವುದಾದರೆ ನಿಮಗೆ ದೇವರು ತಂದೆಯಾಗಿದ್ದಾನೆ ಮತ್ತು ಆ ಪರಲೋಕದಲ್ಲಿ ಆ ತಂದೆ ಆಶೀರ್ವಾದನಾಗಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಶಿಷ್ಯರಿಗೆ ಈ ರೀತಿ ಪ್ರಾರ್ಥನೆ ಮಾಡಬೇಕು. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು
ಪರಲೋಕ ನೆರವೇರಿದ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಎಂಬುದಾಗಿ ಯೇಸು ಕ್ರಿಸ್ತ ಈ ರೀತಿ ಪ್ರಾರ್ಥನೆ ಮಾಡಿ ಹೇಳಿಕೊಡುತ್ತಾನೆ. ಮತ್ತು ಆನಂದವಾಗುತ್ತದೆ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಪ್ರತಿದಿನ ಪ್ರೇರೆ ದೇವರ ಥರ ನಿಮಗೆ ಬೇಕಾದ ಎಲ್ಲ ಅನುದಿನ ಆಹಾರವನ್ನು, ಎಲ್ಲ ಚಿಂತೆ ಭಾರಗಳನ್ನು ದೇವರಿಗೆ ದಿನಾಲು ಒಪ್ಪಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. 12ನೇ ಭಾಗದಲ್ಲಿ, ನಮಗೆ ತಪ್ಪು ಮಾಡಿದವರು ನಾವು ಶ್ರಮಿಸಿದಂತೆ ನಮ್ಮ ತಪ್ಪುಗಳನ್ನು ಶ್ರಮಿಸು. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ಯಾರ್ಯಾರು ನಿಮಗೆ ತಪ್ಪು ಮಾಡಿದರೋ, ಯಾರು ನಿಮಗೆ ಮೋಸ ಮಾಡಿದರೋ, ಅನ್ಯಾಯ ಮಾಡಿದರೋ ಅವರೆಲ್ಲರ ತಪ್ಪುಗಳನ್ನು ಶ್ರಮಿಸೋದಾದರೆ ಮಾತ್ರವೇ ಪರಲೋಕದಲ್ಲಿ ದೇವರು ನಮ್ಮ ತಪ್ಪನ್ನು ಶ್ರಮಿಸ್ತಾನೆ. ಒಂದೇ ನೀವು ಪ್ರಾರ್ಥನೆ ಮಾಡುವಾಗ ಯಾರ ಮೇಲೆ ಏನು ವಿರೋಧವಿದ್ದರೆ, ಯಾರ ಮೇಲೆ ನಿಮಗೆ ಸಿಟ್ಟು ಇದ್ದರೆ, ಕೋಪ ಇದ್ದರೆ ಅವರಿಗೆ ನೀವು ಮನಪೂರ್ವಕ ಶ್ರಮಿಸುವರಾಗಬೇಕು. ಒಂದು ವೇಳೆ ನೀವು ಅವರನ್ನು ಮನಪೂರ್ವಕ ಶ್ರಮಿಸದೆ ಹೋದರೆ ನಿಮ್ಮ ತಪ್ಪುಗಳನ್ನು ಶ್ರಮಿಸ್ತಿಲ್ಲ ಮತ್ತು ಆ ಪ್ರಾರ್ಥನೆ ಉತ್ತರವು ಅಡ್ಡಿಯಾಗ್ತದೆ ಪ್ರೇರೆ. ಅದಕ್ಕೆ ಅದು ಮೂಲವಾಗ್ತದೆ, ನಮ್ಮನ್ನು ಸೋದರೊಳಗೆ ಸೇರಿಸುತ್ತೆ, ಕೇಳಿ ನಮ್ಮನ್ನು ತಪ್ಪಿಸು. ಪ್ರತಿದಿನ ನೀವು ಪ್ರಾರ್ಥನೆ ಮಾಡಬೇಕು. ಯಾವುದೇ ಸೋದರ ಒಳಗೆ ಸಿಕ್ಕಿಕೊಳ್ಳದಂತೆ, ಯಾವುದೇ ಸಹಿತ ನಮ್ಮನ್ನು ಯಾವ ರೀತಿ ನಿಮಗೆ ಆಕ್ರಮಣ ಮಾಡದಂತೆ, ಎಲ್ಲ ಅಪಘಾತ, ದುರ್ಮರಣ, ದುರ್ಘಟನೆಯಿಂದ ರಕ್ಷಿಸಿ ಸಂರಕ್ಷಣೆ ಮಾಡಿ ಕಾಪಾಡಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದರೆ 100% ದೇವರು ತನ್ನ ದೇವದೂತರನ್ನು ನಿಮ್ಮ ಒಟ್ಟಿಗೆ ಕೊಡುತ್ತಾನೆ. ಆ ಕೀರ್ತನೆ 91 ಕೀರ್ತನೆ ಪ್ರಕಾರ ಅದರಲ್ಲಿ 11 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಹೋಗುವಲ್ಲೆಲ್ಲ ನಿಮ್ಮನ್ನು ಕಾಯೋದಕ್ಕೆ ಆತನು ನಿಮ್ಮ ವಿಷಯವಾಗಿ ತನ್ನ ದೂತರ ಅಪ್ಪನ್ನು ಕೊಡುತ್ತಾನೆ. ಅವ್ರು ನಿಮ್ಮ ಕಾಲು ಕಲ್ಲಿಗೆ ತಗಲಿದಂತೆ ನಿಮ್ಮನ್ನು ಕೈಗೆತ್ತಿಕೊಳ್ಳುತ್ತಾರೆ. ವಾಗ್ದಾನದ ಪ್ರಕಾರ ಆ ಕೀರ್ತನೆ 91ನೇ ಕೀರ್ತನೆ ಇರುವ ಪ್ರತಿಯೊಂದು ವಾಗ್ದಾನದ ಪ್ರಕಾರ ನೀವು ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮನ್ನು ಯಾವುದೇ ಸೋದರಲ್ಲಿ ಸೇರಿಸದೆ ಎಲ್ಲ ಕೇಡಿನಿಂದ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮನ್ನು ತಪ್ಪಿಸುವನಾಗಿದ್ದಾನೆ ಪ್ರೇರೆ. ಮತ್ತು 14 ಮತ್ತು 15 ವಾಕ್ಯ ನೋಡ್ತೇವೆ, ನೀವು ಜನರ ತಪ್ಪುಗಳನ್ನು ಶ್ರಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಶ್ರಮಿಸುವನು. ನೀವು ಜನರ ತಪ್ಪನ್ನು ಶ್ರಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಶ್ರಮಿಸುವುದಿಲ್ಲ. ಅಷ್ಟನ್ನೇ ಪ್ರಾರ್ಥನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ, ನಿಮ್ಮ ನಂಬಿಕೆಯಲ್ಲಿ ನಿಮಗೆ ಉತ್ತರ ಸಿಗಬೇಕಾದರೆ ಯಾರ್ಯಾರು ನಿಮಗೆ ಮೋಸ ಮಾಡ್ಬೋದು, ಅನ್ಯಾಯ ಮಾಡ್ಬೋದು, ಪ್ರತಿಯೊಂದು ಮನುಷ್ಯರ ಜನರ ಅಂದರೆ ಯಾರ್ಯಾರು ನಿಮಗೆ ಮೋಸ ಮಾಡ್ಬೋದು, ಅನ್ಯಾಯ ಮಾಡುವುದು, ನಿಮ್ಮಲ್ಲಿ ಸಿಟ್ಟು ಮಾಡುವುದು, ನಿಮ್ಮ ಕೆಟ್ಟ ಮತ ಪ್ರತಿಯೊಬ್ಬರನ್ನು ಅಂದರೆ ಯಾರ ಮೇಲೆ ದ್ವೇಷ ಇಟ್ಟುಕೊಳ್ಳದೆ, ಕೋಪ ಇಟ್ಟುಕೊಳ್ಳದೆ ನೀವು ಅವರೆಲ್ಲರನ್ನೂ ಶ್ರಮಿಸುವುದಾದರೆ ಆಗ ದೇವರು ನಿಮ್ಮ ತಪ್ಪನ್ನು ಶ್ರಮಿಸ್ತಾನೆ. ಮತ್ತು ಈ ರೀತಿ ನೀವು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ, ಈ ರೀತಿ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡೋದ್ರೆ ಮಾತ್ರವೇ ನಿಮಗೆ ಪ್ರತಿಫಲ ಸಿಗ್ತದೆ ಎಂಬುದಾಗಿ ಅಪ್ಪಸ್ತಲ ಪೌಲನು ಹೇಳ್ತಾನೆ. ಅದು ಈ ನಂಬಿಕೆ ಇಲ್ಲದೆ ಅವು ದೇವರು ಪರಲೋಕದಲ್ಲಿದ್ದಾನೆ, ಅದು ನಿಮ್ಮ ತಂದೆ ಆಗಿದ್ದಾನೆ ಎಂಬುದಾಗಿ ನಿಮಗೆ ಆ ನಂಬಿಕೆ ಇಲ್ಲದಿದ್ದರೆ ನೀವು ಪ್ರಾರ್ಥನೆ ಮಾಡಿ ವ್ಯರ್ಥ ಆಗದೆ. ಪ್ರಾರ್ಥನೆ ಮಾಡುವಾಗ ಮೊದಲು ನಂಬಿರಿ, ದೇವರು ನಿಮ್ಮ ತಂದೆಯಾಗಿದ್ದಾನೆ, ಆತ ಪರಲೋಕದಲ್ಲಿ ಆಸೀನುಡನಾಗಿದ್ದಾನೆ. ತಂದೆ ದೇವರು ಈ ರೀತಿ ನೀವು ಬುದ್ಧಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ಪ್ರಾರ್ಥನೆ ಮಾಡುವಾಗ ನೀವೆಲ್ಲ ಚಿಂತಾಭಾರ ದೇವರಿಗೆ ಒಪ್ಪಿಸಿಕೊಡಬೇಕು. ವಾಗ್ದಾನಗಳನ್ನು ಪ್ರಾರ್ಥನೆ ಮಾಡಬೇಕು. 91 ಕೀರ್ತನೆ ಪ್ರಕಾರ ಪ್ರಾರ್ಥನೆ ಮಾಡಿ. ಹಾಗೆ 91 ಕೀರ್ತನೆ ಪ್ರಕಾರ ದೇವರು ನಿಮ್ಮನ್ನು ಕಾಪಾಡಲಿಕ್ಕೆ ಆದ ದೇವದೂತರು ಕೊಡುವನಾಗಿದ್ದಾನೆ. ಯಾರ ಮೇಲೂ ಪ್ರತಿಯೊಬ್ಬರ ತಪ್ಪುಗಳನ್ನು ಮನಪೂರ್ವಕ ಶ್ರಮಿಸಿರಿ, ಆಗ ದೇವರು ನಿಮ್ಮ ತಪ್ಪು ಶ್ರಮಿಸ್ತಾನೆ. ಈ ರೀತಿ ಮಾಡೋ ಪ್ರಾರ್ಥನೆಗೆ ಪ್ರತಿಫಲ ನಿಮಗೆ ಸಿಗ್ತಾಯಿದೆ ಪ್ರೇರೆ. ಈಗ 2ನೇ ಸಂಗತಿ ನೋಡೋ ಪ್ರೇರೆ, ನಿಮ್ಮೆಲ್ಲ ಚಿಂತೆಯ ಭಾರಗಳನ್ನು ದಿನಾಲು ಪ್ರಾರ್ಥನೆಯಲ್ಲಿ ದೇವರಿಗೆ ಒಪ್ಪಿಸಿಕೊಡುವರಾಗಬೇಕು. ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 31ರಿಂದ 33ನೇ ವಾಕ್ಯ ತನಕ. Matthew 6 verse 31 to 33. ಈಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಉದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿ ನಿಮ್ಮ ತಂದೆಗೆ ತಿಳಿದಿದಷ್ಟೇ. ಈಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕು. ಯೇಸು ಕ್ರಿಸ್ತ ಹೇಳ್ತಾನೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಉದ್ದುಕೊಳ್ಳಬೇಕು, ಇದಕ್ಕೆಲ್ಲ ಚಿಂತೆ ಮಾಡಬಾರದು. ಮೊದಲು ಚಿಂತೆ ಮಾಡಬೇಕು ದೇವರ ರಾಜ್ಯಕ್ಕೋಸ್ಕರ. ಅಂದರೆ ದೇವರು ನಿಮ್ಮ ಜೀವಿತದಲ್ಲಿ ಏನು ಉದ್ದೇಶಿಟ್ಟಿದ್ದನು, ಏನು ನಿಮ್ಮ ಜೀವಿತ ದೇವರ ಕರಿಬೇಕೆ ಉಂಟು, ಅಥವಾ ದೇವರು ನಿಮಗೆ ಆತನ ಶುಭ ಸುವಾರ್ತೆ 1000 ದೇವರ ಪ್ರತಿಯೊಬ್ಬನು ಕರೆದಿದ್ದಾನೆ. ಆ ದೇವರ ರಾಜ್ಯವನ್ನು ಸೇವೆ ಮಾಡೋದಕ್ಕೋಸ್ಕರ ನೀವು ಮೊದಲು ತವಕ ಪಡಬೇಕು, ಅದನ್ನು ಹುಡುಕಬೇಕು. ಮತ್ತು ನೀತಿವಂತರಾಗಿ ಜೀವಿಸಲಿಕ್ಕೆ ನೀವು ಪ್ರತಿದಿನ ತವಕ ಪಡಬೇಕು. ಆಗ ನಿಮ್ಮೆಲ್ಲ ಪ್ರಾರ್ಥನೆ ದೇವರು ಉತ್ತರ ಕೊಡುವನಾಗಿದ್ದಾನೆ. ಇವತ್ತು ದೇವರಾತ್ಮವನ್ನು ತೋರಿಸ್ತಾ ಇದ್ದಾನೆ. ಅನೇಕರು ತುಂಬ ಚಿಂತೆ ಮಾಡುತ್ತೀರಿ, ನಿಮ್ಮ ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ,
ಅಥವಾ ಅನೇಕರು ಸಾಲದಲ್ಲಿದ್ದೀರಿ, ಸಾಲವನ್ನು ತೀರಿಸದೆ ಈಗ ತುಂಬ ಚಿಂತೆ ಮಾಡ್ತೀರಿ. ಈ ಚಿಂತೆ ಮಾಡಿ ನಿಮಗೆ ಅದನ್ನ ಪರಿಹಾರ ಸಿಗದೆ ನೀವು ಅನೇಕರು ಮಾನಸಿಕ ಕುಗ್ಗಿ ಹೋಗಿದ್ದೀರಿ, ನೀರಸರಾಗಿದ್ದೀರಿ. ಕೆಲವರಿಗೆ ಜಿಗುಪ್ಸೆ ಬಂದಿದೆ, ಕೆಲವರು ಆತ್ಮಹತ್ಯೆ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತೀರಿ, ಬದುಕಂತೂ ಸಾಯುವುದು ಒಳ್ಳೆಯದು ಎಂಬುದಾಗಿ. ಈ ರೀತಿ ಕೆಲವರು ಇದ್ದಾರೆ ಎಂಬ ದೇವರಾತ್ಮನು ಅತಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾನೆ. ಪ್ರಿಯ ದೇವರಾತ್ಮ ನಿಮಗೆ ಹೇಳ್ತಾನೆ, ನಿಮಗೆ ಇದರಿಂದ ಬಿಡುಗಡೆ ಸಿಗ್ತದೆ. ನೀವು ನಂಬಬೇಕು. ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ, ಆತನ ನಿಮ್ಮ ಕರ್ತನ ಓಡೆಯನ್ನು ಅಂಗೀಕಾರ ಮಾಡುವುದಾದರೆ, ದೇವರು ನಿಮಗೆ ತಂದೆಯಾಗಿದ್ದಾನೆ, ಆತನ ಪರಲೋಕದಲ್ಲಿ ಸಿಂಹಾಸನವಾಗಿದ್ದಾನೆ. ನಂಬಿಕೆಯಲ್ಲಿ ಬನ್ನಿರಿ, ಯಾಕಂದರೆ ಆತನ ತಂದೆ ಪರಲೋಕದಲ್ಲಿದ್ದಾನೆ, ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಆ ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಆ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಚಿಂತೆ ಪ್ರಾರ್ಥನೆ ಒಪ್ಪಿಸ್ಕೊಳ್ಬೇಕು. ಆತ ನಿಮ್ಮ ಚಿಂತೆಗಳು ಆತನು ಹೊತ್ತುಕೊಂಡು ನಿಮಗೆ ಉತ್ತರ ಕೊಡಬೇಕಾದರೆ ನೀವು ಮೊದಲು ಇದಕ್ಕೆ ಊಟಕ್ಕೋಸ್ಕರ ಅದಕ್ಕೆ ತಾವಕ ಪಡೋ ಮೊದಲು ದೇವರ ಹತ್ರ ಬೇಡಬೇಕು. ದೇವ ನಿನ್ನಗೋಸ್ಕರವಾಗಿ ನಾನು ನಿನ್ನ ಸೇವೆ ಏನು ಮಾಡಬೇಕು ಪ್ರೇರೆ. ಪ್ರತಿಯೊಬ್ಬರಲ್ಲಿ ಯಾರು ಎಷ್ಟು ನಂಬಿಕೆ ಇಟ್ಟಿದ್ದೀರೋ, ನೀಳಿ ಮುಳಿ ದೀಕ್ಷೆಯನ್ನು ತೆಗೆದುಕೊಂಡಿದ್ದೀರೋ, ದೇವರು ನಿಮ್ಮ ಜೀವಿತ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದು ವರವನ್ನು, ಪವಿತ್ರಾತ್ಮನ ವರವನ್ನು ಅಥವಾ ಯೇಸು ಕ್ರಿಸ್ತನ ಸೇವೆಯ ವರವನ್ನು ಅಥವಾ ಟ್ಯಾಲೆಂಟ್ಗಳನ್ನು ಇಟ್ಟಿದ್ದಾನೆ. ದೇವರ ಹತ್ರ ಬೇಡಿ, ದೇವ ನನಗೆ ನಿನ್ನ ಸೇವೆ ಮಾಡೋಕ್ಕೋಸ್ಕರವಾಗಿ ನನ್ನಲ್ಲಿ ಏನು ನಿನ್ನ ತಾಲಂತು ಇಟ್ಟಿದೆಯೋ, ಏನು ನಿನ್ನ ಪವಿತ್ರ ವರ ಉಂಟೋ, ಅಥವಾ ಯೇಸು ಕ್ರಿಸ್ತ ಸೇವೆ ಮಾಡಿ ಏನು ಸೇವೆ ಉಂಟು ಅಂತ ಕೇಳಿಕೊಳ್ಳಿರಿ. ಆಗ ದೇವರ ಆತ್ಮನು ನಿಮಗೆ ನಿಮ್ಮ ಆತ್ಮದಲ್ಲಿ ಮಾತನಾಡಿದ ತಾನೇ ಆ ಪ್ರಕಾರ ನಿಮಗೆ ಕೊಟ್ಟ ತಾಲಂತು ವರ ಸೇವೆ ಮಾಡಲಿಕ್ಕೆ ಮೊದಲು ಹುಡುಕಿರಿ, ಅದಕ್ಕೆ ಪ್ರಾಮುಖ್ಯತೆ ಮೊದಲು ಕೊಡಿ ಪ್ರೇರೆ. ಅದರ ಕುರಿತು ಚಿಂತೆ ಮಾಡಿರಿ. ಮತ್ತು ಸೆಕೆಂಡಾಗಿ ನೀವು ಇನ್ನೂ ನೀತಿವಂತರಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಯೇಸು ನಂಬಿಕೆ ಇಡೋದ್ರ ಮುಖಾಂತರ ನೀವು ನೀತಿವಂತರಾಗಿದ್ದೀರಿ. ಅದೇ ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು. ನೀತಿವಂತ ಜೀವಿಸಲಿಕ್ಕೆ ನೀವು ದಿನಾಲೂ ತವಕಪಡಿ. ಹೀಗೆ ಮಾಡುವುದಾದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಆತ ನಿಮಗೋಸ್ಕರ ಚಿಂತೆ ಮಾಡಿ ನಿಮಗೆ ಬೇಕಾದ ಊಟ, ಬಟ್ಟೆ, ಮನೆ ಎಲ್ಲವನ್ನು ಆತನು ಕೊಡುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಈ ರೀತಿ ನೀವು ಹುಡುಕುವುದಾರೆ 100% ಪ್ರೇರೆ ನಿಮ್ಮ ನಂಬಿಕೆಗೆ ದೇವರು ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ದೇವರ ಆತ್ಮನಿಯತು ಹೇಳುವನಾಗಿದ್ದಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. ಮತ್ತೇಯು ಗಾಸ್ಪಲ್ ಚಾಪ್ಟರ್ 7 ವರ್ಸ್ 7 to 11 ವರ್ಸ್. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಯೇಸು ಕ್ರಿಸ್ತನ ಪ್ರೇರೆ ವಾಗ್ದಾನ ಕೊಟ್ಟಿದ್ದಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನಂಬಿಕೆಯಿಂದ ನೀವು ಕೊಂಡರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ತಂದೆಯ ದೇವರ ಹತ್ರ ಯೇಸು ಕ್ರಿಸ್ತನಲ್ಲಿ ನೀವು ಬೇಡಿಕೊಳ್ಳಬೇಕು. ಯೇಸು ದಿನಾಲೂ ನೀವು ಬೇಡಿಕೊಳ್ಳಬೇಕು. ನೀವು ಬೇಡಿಕೊಳ್ಳುವುದರೆ ಯೇಸು ಕ್ರಿಸ್ತನೇ ನಿಮಗೆ ದೊರೆಯುತ್ತದೆ. ಹುಡುಕಿರಿ ನಿಮಗೆ ಸಿಕ್ಕುವುದು. ನೀವು ಪ್ರಾರ್ಥನೆಗೆ ಉತ್ತರ ತಡವಾಗುವಾಗ ನಿಮ್ಮ ಹೃದಯವನ್ನು ಹುಡುಕಬೇಕು. ದೇವರ ವಾಕ್ಯ ಓದುವಾಗ ದೇವರ ಹತ್ರ ಬೇಡಬೇಕು. ದೇವ, ನನ್ನ ಈ ಪ್ರಾರ್ಥನೆ ಉತ್ತರಕ್ಕೋಸ್ಕರವಾಗಿ, ನನ್ನ ಈ ಆಶೀರ್ವಾದಕ್ಕೋಸ್ಕರವಾಗಿ, ನನ್ನ ಈ ಚಿಂತೆಯಿಂದ ಬಿಡುಗಡೆಗೋಸ್ಕರವಾಗಿ ಇನ್ನು ನಿನ್ನ ಯಾವ ಆಜ್ಞೆಗೆ ನಾನು ವಿಧೇಯನಾಗಬೇಕು ದೇವ ಎಂಬುದಾಗಿ ಆ ರೀತಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯನು ಹುಡುಕಬೇಕು, ಆಜ್ಞೆಗಳನ್ನು ಹುಡುಕಬೇಕು. ಮತ್ತು ಪ್ರತಿಯೊಂದು ಆಜ್ಞೆಗಳನ್ನು ವಿಧೇಯನಾಗಿ ನಡೆಯುವುದಾದರೆ ಪ್ರೇರೆ 100% ಈ ರೀತಿ ಹುಡುಕುವವರಿಗೆ ಆತನು ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ. ತಟ್ಟಿರಿ ತೆರೆಯುವುದೆಂದರೆ ಪ್ರೇರೆ ಕೆಲವು ಪ್ರಾರ್ಥನೆ ತುಂಬ ತಡ ಆಗುವಾಗ ನೀವು ಬೇಸರಗಳು ದಿನಾಲು ಹಾಗೂ ರಾತ್ರಿ ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ, ಉಪವಾಸ ಮಾಡಿದ್ರೆ ಡೆಫಿನೆಟ್ಲಿ ಬೇಡಿಕೊಳ್ಳುವವನು ಹೊಂದುತ್ತಾನೆ, ಹುಡುಕುವನಿಗೆ ಸಿಗುತ್ತದೆ, ತಟ್ಟುವನಿಗೆ ತೆರಳಲ್ಪಡುತ್ತದೆ. ಮತ್ತು ಯೇಸು ಕ್ರಿಸ್ತನೇ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಹಾವನ್ನು ಕೊಡುವನೇ, ಚೇಲನ್ನು ಕೊಡುವನೇ? ಹಾಗಾದರೆ ಪರಲೋಕದ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಒಳ್ಳೆಯ ವರವನ್ನು ಕೊಡುವನಲ್ಲವೇ? ಈ ರೀತಿ ಪರಲೋಕ ತಂದೆ ದೇವರ ಹತ್ರ ಯೇಸು ಕ್ರಿಸ್ತನಲ್ಲಿ ಬೇಡುವುದಾದರೆ ನೀವು ಬೇಡುವುದಕ್ಕಿಂತಲೂ ಅತಿ ಹೆಚ್ಚಾಗಿ ಅತಿ ಒಳ್ಳೆಯ ಸಂಗತಿಗಳಿದ್ದರು ಕೊಡುತ್ತಾನೆ ಎಂದು ಯೇಸು ಕ್ರಿಸ್ತನೇ. ಈ ರೀತಿ ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು, ಬೇಡಿಕೊಳ್ಳಬೇಕು, ಹುಡುಕಬೇಕು, ಉತ್ತರ ಬರೆದು ತಟ್ಟಬೇಕು. 100% ನೀವು ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ಡೆಫಿನೆಟ್ ನಿಮ್ಮ ನಂಬಿಕೆಯಲ್ಲಿ ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ, ಪ್ರತಿಫಲ ಸಿಗ್ತದೆ ಎಂದು ಅಪೊಸ್ತಲನಲ್ಲಿ ಹೇಳುವನಾಗಿದ್ದಾನೆ ಪ್ರೇರೆ. ಇನ್ನು ಎಕ್ಸಾಂಪಲ್ ನೋಡೋ ಪ್ರೇರೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ
6ರಿಂದ 9ನೇ ವಾಕ್ಯ ತನಕ. ಫಿಲಿಪಿಯನ್ಸ್ 4 verse 6 to 9. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕರ್ತನ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ವಾಪಸ್ ಬರ್ತೇನೆ, ನೀವು ಯಾವ ಬಗ್ಗೆಯೂ ಚಿಂತೆ ಮಾಡಬಾರ್ದು. ಯಾಕಂದರೆ ಚಿಂತೆ ಮಾಡುವುದಾದರೆ ನಿಮ್ಮ ಶರೀರಕ್ಕೆ ಅದು ತುಂಬ ಅಪಾಯಕರವಾಗಿದೆ. ಚಿಂತೆಯ ಮುಖಾಂತರ ಮೆಡಿಕಲ್ ಸೈನ್ಸ್, ಮೆಡಿಕಲ್ ಡಾಕ್ಟರ್ ಅನೇಕ ರೋಗಗಳು ಬರ್ತವೆ. ಅದಕ್ಕೆ ಯೇಸು ಕ್ರಿಸ್ತನ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆಗಂತ ನೋಡುವುದರೆ ಪ್ರತಿಯೊಂದು ಪುಸ್ತಕದಲ್ಲಿ ದೇವರು ಹೇಳ್ತಾನೆ, ಯೇಸು ಕ್ರಿಸ್ತನೇ ಚಿಂತೆ ಮಾಡಬಾರದು. ಅದಕ್ಕೆ ಚಿಂತೆ ಅದಕ್ಕೆ ಅಪಸ್ಪಳ್ತಾನೆ, ಯಾವ್ದು ಬಗ್ಗೆಯೂ ಚಿಂತೆ ಮಾಡಿ, ಯಾವ ಬಗ್ಗೆ ನಿಮ್ಮ ಚಿಂತೆ ಉಂಟು ಆ ಎಲ್ಲ ಚಿಂತೆಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಅದರ್ಥ ನಿಮಗೆ ಯಾವ ಬಗ್ಗೆ ಚಿಂತೆ ಉಂಟು ಆ ಎಲ್ಲ ಚಿಂತೆಯನ್ನು ಮೊದಲು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ತುತಿ ಆರಾಧನೆ ಮಾಡಬೇಕು. ಈ ರೀತಿ ಬುದ್ಧಿಯಲ್ಲಿಯೂ ಅನ್ಯ ಭಾಷೆಯಲ್ಲೂ ಸ್ತುತಿ ಸ್ತೋತ್ರ ಮುಖಾಂತರ ಪ್ರಾರ್ಥನೆ ಮಾಡಿ ದೇವರಿಗೆ ಒಪ್ಪಿಸಿಕೊಡಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಈ ರೀತಿ ಪ್ರಾರ್ಥನೆ ಮಾಡುವುದರೆ 7ನೇ ವಾಕ್ಯದಲ್ಲಿ, ಹಾಗೆ ಎಲ್ಲ ಗ್ರಹಿಕನಿರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಈ ರೀತಿಯನ್ನು ಪ್ರಾರ್ಥನೆ ಮಾಡುತ್ತಾರೆ ಮಾತ್ರವೇ ದೇವರು ನಿಮ್ಮ ಮನಸ್ಸಿಗೆ ವಿಶೇಷ ಸಮಾಧಾನ ಕೊಡುತ್ತಾನೆ, ಶಾಂತಿ ಕೊಡುತ್ತಾನೆ, ಭರವಸೆ ಕೊಡುತ್ತಾನೆ, ಆ ನಿರೀಕ್ಷೆ ಕೊಡುತ್ತಾನೆ. ಆ ನಿಮ್ಮ ಕಷ್ಟ ಬಿಡುಗಡೆ ಆಗೋ ತನಕ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ನೆಮ್ಮದಿ, ಆ ಒಂದು ನಿರೀಕ್ಷೆ ಇರ್ತದೆ. ನಿಮಗೆ ಚಿಂತೆ ಇರೋದಿಲ್ಲ, ನಿಮ್ಮ ಮನಸ್ಸಿನವರು ಕಾಪಾಡುತ್ತಾನೆ. ಐಸಾಯ 26:3ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಐಸಾಯ ಚಾಪ್ಟರ್ 26 verse 3, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ. ಈ ರೀತಿ ನೀವು ಸ್ಥಿರಚಿತ್ತದಿಂದ ಪ್ರತಿದಿನ ಮುಂಜಾನೆ ಸಾಯಂಕಾಲ ದಿನಕ್ಕೆ 3 ಸಲ ನೀವು ಪ್ರಾರ್ಥನೆ ಮಾಡಿ ಪ್ರೇರೆ. ದಾವೀದನು ಕೀರ್ತನೆ 55 ನೋಡ್ತೇವೆ, ಅವನಿಗೆ ತುಂಬ ಚಿಂತೆಗಳಿರುವಾಗ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಿ. ಆ ರೀತಿ ನಿಮಗೆ ತುಂಬ ಚಿಂತೆ ಇರುವುದರೆ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡಿ ಪ್ರೇರೆ, ಅಥವಾ 3 ಗಂಟೆ ಕಾಲ ಪ್ರಾರ್ಥನೆ ಮಾಡಿ. ಈ ರೀತಿ ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತಾರೋ, ಸ್ತುತಿ ಆರಾಧನೆ ಮಾಡ್ತಾರೋ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ, ಅಷ್ಟು ನಿಮ್ಮ ಚಿಂತೆಯನ್ನು ದೇವರಿಗೆ ಒಪ್ಪಿಸಿಕೊಡುವುದಾದರೆ ಮಾತ್ರವೇ ನಿಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತಾನೆ, ಸ್ಥಿರ ಚಿತ್ತನನ್ನು ಆತನು ಶಾಂತಿ ನೆಲೆಗೊಳಿಸ್ತಾನೆ. ನಿಮಗೆ ಯಾವುದೇ ಟೆನ್ಷನ್ ಬರದೆ ನಿಮ್ಮ ಮನಸ್ಸು ಕಾಪಾಡುತ್ತಾನೆ. ಯಾಕೆ ನಿಮಗೆ ಆತನ ಅಲ್ಲಿರೋ ಆ ಭರವಸೆ ನಿಮ್ಮಲ್ಲಿ, ಆ ನಿರೀಕ್ಷೆ ನಿಮ್ಮಲ್ಲಿ ದೇವರು ಕೊಡುತ್ತಾನೆ. ಈ ರೀತಿ ನೀವು ಪ್ರಾರ್ಥನೆ ಮಾಡಿ ನಿಶ್ಚಿಂತರಾಗಬೇಕು, ಆತನ ಸಮಯ ಕಾಯಬೇಕು. ಆಗ ತಕ್ಕ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ, ಕಷ್ಟದಿಂದ ಬಿಡುಗಡೆ ಕೊಡುತ್ತಾನೆ ಎಂಬ ಅಪೊಸ್ತಲನು ಹೇಳ್ತಾನೆ. ಮತ್ತು ಈ ರೀತಿಯನ್ನು ಪ್ರಾರ್ಥನೆ ಮಾಡಿದ ನಂತರ 8ನೇ ವಾಕ್ಯ ನೋಡ್ತೇವೆ. ಕಡೆ ಮಾತೆಂದರೆ, ಸಹೋದರರೇ, ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯ, ಅವೆಲ್ಲಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಅಪೊಸ್ತಲನು ಹೇಳ್ತಾನೆ, ಈ ಪ್ರಾರ್ಥನೆ ಮಾಡಿದ ನಂತರ ನೀವು ಪುನಃ ನಿಮ್ಮ ಚಿಂತೆಯನ್ನು ಕುರಿತು ಚಿಂತೆ ಮಾಡಬಹುದು. ಅದೇ ಬದಲಾಗಿ ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಓದುವರಬೇಕು. ಎಷ್ಟು ನೀವು ದೇವರ ವಾಕ್ಯ ಓದುತ್ತೀರೋ, ಧ್ಯಾನ ಮಾಡೋದು, ಅಷ್ಟು ನಿಮ್ಮಲ್ಲಿ ನಂಬಿಕೆಯು ಅಭಿವೃದ್ಧಿ ಆಗ್ತದೆ, ನಿಮ್ಮ ನಂಬಿಕೆಯು ಜಾಸ್ತಿ ಆಗ್ತದೆ. ನಿಮ್ಮ ನಂಬಿಕೆ, ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಪಡಿಸಬೇಕು. ಅದು ಹೇಗೆಂದರೆ, ನೀವು ಪ್ರಾರ್ಥನೆ ಮಾಡಿದ ನಂತರ ಚಿಂತೆ ಕೊಟ್ಟು ಪುನಃ ನೀವು ಪ್ರಾರ್ಥನೆ ಮುಗಿದ ಪುನಃ ಚಿಂತೆಯನ್ನು ಮಾತನಾಡಬಾರ್ದು, ಅಥವಾ ಪುನಃ ಮನಸ್ಸಲ್ಲಿ ವ್ಯಥೆ ಪಡ. ಅದಕ್ಕೆ ಬದಲಾಗಿ ನೀವೇನು ಮಾಡಬೇಕು, ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದಬೇಕು, ಅಲ್ಲೊಡ್ಡಂಬಳಿಕೆ ಓದಬೇಕು, ಅದ್ಭುತಗಳನ್ನು ಬಗ್ಗೆ ಸಾಕ್ಷಿ ಕಲಿಯಬೇಕು. ಈ ರೀತಿ ಅಲ್ಲೊಡ್ಡಂಬಳಿಕೆ ಹೊಸ ಮಡಿಕೆ ಎಲ್ಲ ವಾಕ್ಯ ಓದಿಕೊಂಡು ಧ್ಯಾನ ಮಾಡಿಕೊಂಡು ನಿಮ್ಮ ಮನಸ್ಸು ಆ ವಾಕ್ಯದ ಕಡೆಗೆ ತಿರುಗಿಸಬೇಕು. ವಾಕ್ಯಗಳನ್ನು ಅಗೌಡಿಸಿ ಧ್ಯಾನ ಮಾಡಬೇಕು. ಆಗ ನಿಮ್ಮ ನಂಬಿಕೆಯು ನಿರೀಕ್ಷೆ ಹೆಚ್ಚಾಗುತ್ತದೆ. ಈ ನಿಮ್ಮ ನಂಬಿಕೆ ನಿರೀಕ್ಷೆ ಹೆಚ್ಚಾದಾಗ ನೀವು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ಆಜ್ಞೆಗೆ. ಹೀಗೆ ಮಾಡುವುದರೆ ಎಲ್ಲ ನಿಮ್ಮ ಕಷ್ಟ ನಿಮಗೆ ಬಿಡುಗಡಿಸುತ್ತದೆ. 9ನೇ ವಾಕ್ಯ ಅಪೊಸ್ತಲನು ಹೇಳ್ತಾನೆ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡೀರೋ ಅದನ್ನೇ ಮಾಡ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕ ದೇವರು ನಿಮ್ಮೊಂದಿಗೆ ಇರುವನು. ಪ್ರೇರೆ ಅತಿ ಸ್ಪಷ್ಟ ಹೇಳ್ತಾರೆ, ನಿಮ್ಮ ಎಲ್ಲ ಚಿಂತೆಯಿಂದ ನಿಮಗೆ ಪರಿಪೂರ್ಣ ಬಿಡುಗಡೆ ಬೇಕಾ, ದೇವ್ರು ನಿಮ್ಮ ಚಿಂತೆ ಮಾಡಬೇಕಾ, ನೀವು ಮೊದಲು ಏನು ಮಾಡಬೇಕು, ಎಲ್ಲ ಚಿಂತೆಯ ಭಾರಗಳನ್ನು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಮತ್ತು ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಬೇಕು. ಅದರ ಜೊತೆಯಲ್ಲಿ ದೇವರಿಗೆ ಸ್ತುತಿ ಮಾಡಿ ಆರಾಧನೆ ಮಾಡುವರಾಗಬೇಕು. ಈ 3 ಸಂಗತಿನೂ ಮೊದಲು ಮಾಡಬೇಕು ಪ್ರೇ. ಈ 3 ಸಂಗತಿಗಳನ್ನು ಮಾಡುವಾಗ ಪ್ರೇ ದೇವರು ನಿಮಗೆ ಮನಸ್ಸು ಸಮಾಧಾನವನ್ನು ಕೊಡುತ್ತಾನೆ ಪ್ರೇ, ಶಾಂತಿಯನ್ನು ಕೊಡುತ್ತಾನೆ. 5ನೇ ಸಂಗತಿಯನ್ನು ಮಾಡಬೇಕು, ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಅಲ್ಲೊಂದು ಬೆಳಕೆ ಓದಬೇಕು ಪ್ರೇರೆ. ಹೊಸ ಬೆಳಕು ಎಷ್ಟು ವಾಕ್ಯ ಓದುತ್ತೀರೋ
ಧ್ಯಾನ ಮಾಡಿ ಅಷ್ಟು ನಿಮ್ಮಲ್ಲಿ ನಂಬಿಕೆಯು ಅಭಿವೃದ್ಧಿ ಆಗ್ತದೆ. ನಿರೀಕ್ಷೆ, ಈ ನಂಬಿಕೆ ಅಭಿವೃದ್ಧಿ ಆಗುವಾಗ 6ನೇ ಸಂಗತಿಯು ಪ್ರತಿಯೊಂದು ಆಜ್ಞೆಗಳನ್ನು ಹುಡುಕಿಕೊಂಡು ಅದಕ್ಕೆ ವಿಧೇಯರಾಗಬೇಕು. ಈ 6 ಸಂಗತಿಗಳನ್ನು ಮಾಡುವಾಗ ಅಪೊಸ್ತಲ ಪೌಲನು ಹೇಳ್ತಾನೆ, ಸಾಧ್ಯತೆಯಾಗಂತ ನಿಮ್ಮ ಸಂಗಡ ಇದ್ದುಕೊಂಡು ನಿಮಗೋಸ್ಕರ ದೇವರು ಚಿಂತೆ ಮಾಡಿಕೊಂಡು ನಿಮ್ಮ ಎಲ್ಲ ಚಿಂತೆ, ಎಲ್ಲ ಕಷ್ಟದಿಂದ, ಎಲ್ಲ ಸಾಲದಿಂದ ಆತ ನಿಮಗೆ ತಕ್ಕ ಸಮಯದಲ್ಲಿ ಪರಿಪೂರ್ಣ ಬಿಡುಗಡೆ ಕೊಡುತ್ತಾನೆ. ಯಾಕಂದರೆ ಆತ ನಿಮ್ಮ ಪರ ಚಿಂತಿಸ್ತಾನೆ. ನೀವು ಚಿಂತೆ ಮಾಡೋ ಅಗತ್ಯ ಇಲ್ಲ. ಆದರೆ ನಿಮ್ಮ ಪ್ರಾರ್ಥನೆ ಕಡಿಮೆ ಆಗಿತ್ತು, ನೀವು ಪ್ರಾರ್ಥನೆ ಈ ರೀತಿ ಮಾಡೋದಿಲ್ಲ ಮತ್ತು ಪ್ರಾರ್ಥನೆ ಜಾಸ್ತಿ ಮಾಡೋದಿಲ್ಲ ಪ್ರಿಯರೇ. ಅದಕ್ಕೆ ನಾವು ನೋಡ್ತೇವೆ ದಾವೀದನ ಕೀರ್ತನೆ 55ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ 17ನೇ ವಾಕ್ಯದಲ್ಲಿ ದಾವೀದನು ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಪ್ರಾರ್ಥನೆ ಮಾಡ್ತಿದ್ದನು. ಈ ರೀತಿ ನಿಮಗೆ ತುಂಬ ಚಿಂತೆ ಇರುವಾಗ, ನಿಮಗೆ ಮನಸ್ಸಿಗೆ ಸಮಾಧಾನ ಬರಬೇಕಾದ್ರೆ ನೀವು 3 ಗಂಟೆ ನೀವು ಪ್ರಾರ್ಥನೆ ಮಾಡಬೇಕು ಅಥವಾ 3 ಸಲ ಪ್ರಾರ್ಥನೆ ಆಗ ಮಾತ್ರ ನಿಮಗೆ ಚಿಂತೆ ನಿಮ್ಮಿಂದ ಬಿಟ್ಟು ಅದು ದೇವರ ಕೈಯಲ್ಲಿ ಸೇರುತ್ತದೆ ಮತ್ತು ನಿಮಗೆ ದೇವರ ಕಡೆಯಿಂದ ಸಮಾಧಾನ ಬಂದು ನಿಮ್ಮ ಮನಸ್ಸು ವ್ಯಥೆ ಮಾಡದೆ ಕಾಪಾಡುತ್ತದೆ. ಮತ್ತು ಇಮಿಡಿಯೇಟ್ ದೇವರ ವಾಕ್ಯ ಓದಬೇಕು, ಧ್ಯಾನ ಮಾಡಬೇಕು, ದೇವರ ವಾಕ್ಯ ವಿದ್ಯೆ ಹೀಗೆ ಮಾಡಿದರೆ ಡೆಫಿನೆಟ್ ನಿಮ್ಮ ನಂಬಿಕೆಯು ಕಾರ್ಯವಾಗುತ್ತದೆ. ನಿಮ್ಮ ನಂಬಿಕೆಯ ತಕ್ಕ ಪ್ರತಿಫಲ ನಿಮಗೆ ಸಿಗ್ತದೆ ಎಂಬುದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೆ ದೇವರ ಬಳಿಗೆ ಬರುವಾಗ ನೀವು ದೇವರಿದ್ದಾನೆ ಮತ್ತು ಆತನನ್ನು ನೀವು ಮನಪೂರ್ವಕ ಹುಡುಕಿದರೆ ನಿಮಗೆ ಪ್ರತಿಫಲ ಕೊಡುತ್ತಾನೆ ಎಂಬ ನಂಬಿಕೆಯಿಂದ ನೀವು ಬರಬೇಕಾದರೆ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಓದಬೇಕು. ಯಾಕೆ ವಾಕ್ಯ ನೀವು ಓದದಿದ್ದರೆ ನಂಬಿಕೆ ಬರುವುದಿಲ್ಲ. ಅದಕ್ಕೆ ಎಷ್ಟು ನೀವು ದೇವರ ವಾಕ್ಯ ಓದಿತು ಅಲ್ಲಂಬಡಿಕೆಯು ಓದಬೇಕು. ಅಲ್ಲಂಬಡಿಕೆಯಲ್ಲಿ ದೇವರು ಮಾಡಿದ ಅದ್ಭುತ ಕಾರ್ಯವನ್ನು ಧ್ಯಾನ ಮಾಡೋದು ವಿಮೋಚನಾ ಕಾಂಡ ಪುಸ್ತಕದಲ್ಲಿ 6ನೇ ಕಾಂಡ ಪುಸ್ತಕದಲ್ಲಿ ಓದುವುದರೆ ದೇವರು ಕೆಂಪು ಸಮುದ್ರ ವಿಭಾಗ ಮಾಡಿದ್ದಾನೆ. ಇದೆಲ್ಲ ಅದ್ಭುತಗಳನ್ನು ಓದುವಾಗ ಧ್ಯಾನ ನಿಮ್ಮ ಆ ನಂಬಿಕೆ ಬರ್ತದೆ. ದೇವರು ನಿಮ್ಮ ಜೊತೆ ಕೆಂಪು ಸಮುದ್ರಗಳನ್ನು, ನಿಮ್ಮ ಜೊತೆ ಎರಿಕೋ ಗೋಡೆಗಳನ್ನು ಎಲ್ಲ ಕಡಿಮೆ ಆಗ್ತದೆ. ಆ ನಂಬಿಕೆ ನಿಮಗೆ ಬರುತ್ತದೆ ವಾಕ್ಯ ಓದುವಾಗ. ಹೊಸ ಮಡಿಕೆ ವಾಕ್ಯ ಓದಬೇಕು. ಧ್ಯಾನ ಎಷ್ಟು ಅಲ್ಲಂಬಡಿಕೆಯು ಹೊಸ ಮಡಿಕೆ ವಾಕ್ಯ ಓದುವಾಗ, ಧ್ಯಾನ ಮಾಡುವಾಗ ಮತ್ತು ಟೈಮ್ ಇದ್ದರೆ ಅನೇಕರ ಭಕ್ತರ ಸಾಕ್ಷಿಗಳನ್ನು ಕೇಳಬೇಕು. ಎಷ್ಟು ನೀವು ವಾಕ್ಯ ಓದುತ್ತೀರೋ ಧ್ಯಾನ ಅಷ್ಟು ನಿಮ್ಮಲ್ಲಿ ನಂಬಿಕೆಯು ಜಾಸ್ತಿ ಆಗ್ತದೆ, ನಿರೀಕ್ಷೆಯು ಅಭಿವೃದ್ಧಿ. ಈ ರೀತಿ ಆಗುವಾಗ ಮಾತ್ರ ನೀವು ಇನ್ನೂ ಹೆಚ್ಚು ಪ್ರೇರಣೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ವಾಕ್ಯ ಓದಿದಾಗೇನೆ ದೇವರ ವಾಕ್ಯ ವಿಧೇಯರಾಗಲಿಕ್ಕೆ ಸಾಧ್ಯ. ಹೀಗೆ ಮಾಡಿದರೆ ಡೆಫಿನಿಟ್ ಪ್ರೇರೆ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮ್ಮ ನಂಬಿಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡುವವನು ಆಗಿದ್ದಾನೆ ಪ್ರೇರೆ. ಈಗ ನಾವು 3ನೇ ಸಂಗತಿ ನೋಡ್ತೇವೆ. ದಿನಾಲು ಪ್ರಾರ್ಥನೆ ಮತ್ತು ದೇವರ ವಾಕ್ಯಗಳಿಂದ ನಮ್ಮ ಹೃದಯವನ್ನು ಹುಡುಕುವವರು ಆಗಬೇಕು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 4:8-10. ದೇವರ ಸಮೀಪಕ್ಕೆ ಬನ್ನಿರಿ, ಆಗಾತ ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷನ ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿ ಆಗಲ್ಲ ನಿಮ್ಮ ಮೇಲೆ ತರುವನು. 8ನೇ ವಾಕ್ಯದಲ್ಲಿ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರ. ದೇವರ ಸಮೀಪಕ್ಕೆ ಬರುವುದು ಒಂದೇ ಮಾರ್ಗ, ಪ್ರಾರ್ಥನೆ ಆಗಿದೆ. ಇನ್ನೂ ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿದರೆ ಉಪವಾಸ ಮಾರ್ಗ ಜಯದ ಮಾರ್ಗವಾಗಿದೆ. ಒಂದು ಊಟವನ್ನು ತ್ಯಾಗ ಮಾಡಿಬಿಟ್ರೆ ಆ ಸಮಯದಲ್ಲಿ ತುಂಬ ಪ್ರಾರ್ಥನೆ ಮಾಡಿರ್ತೇವೆ. ನೀವು ತುಂಬ ಪ್ರಾರ್ಥನೆ ಮಾಡಬೇಕಾದ್ರೆ ಯಾವುದೊಂದು ಊಟ, ಒಂದು ಬೆಳಿಗ್ಗೆ ಉಪಹಾರ ಬೇಕಾದರೆ ಅದನ್ನು ತ್ಯಾಗ ಮಾಡಿ, ಅಥವಾ ಮಧ್ಯಾಹ್ನ ಊಟ ಯಾವುದಾದೊಂದು ಊಟವನ್ನು ನೀವು ತ್ಯಾಗ ಮಾಡಿದರೆ ಆ ಊಟದ ಸಮಯ ಪ್ಲಸ್ ಮತ್ತು ಅಷ್ಟು ಸಮಯ ನಿಮಗೆ ಸಿಗ್ತದೆ. ಎಷ್ಟು ಸಮಯ ನೀವು ಪ್ರಾರ್ಥನೆ ಮಾಡ್ತೀರೋ ಅಷ್ಟು ದೇವರು ನಿಮ್ಮ ಹತ್ತಿರ ಬರ್ತಾನೆ. ಮತ್ತು ಪ್ರಾರ್ಥನೆ ಮಾಡಿದ ಹಾಗೆ ನೀವು ದೇವರ ವಾಕ್ಯಗಳನ್ನು ಓದುವವರಾಗಬೇಕು, ಧ್ಯಾನ ಮಾಡಿ. ಆಗ ದೇವರ ವಾಕ್ಯ ಓದುವಾಗ ಇಲ್ಲಿ ಪಾಪಿಗಳೇ, ನಿಮ್ಮ ಕೈಯನ್ನು ಶುಚಿ ಮಾಡಿಕೊಳ್ಳಿರಿ. 2 ಮನಸ್ಸುಳ್ಳವರು ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವನ್ನು ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುಂದಿದವರಾಗಿರಿ. ಯಾಕೋ ಹೇಳ್ತಾನೆ, ದೇವರ ಹತ್ತಿರ ಬರುವುದು ಹೇಗೆಂದರೆ ಪ್ರಾರ್ಥನೆ. ಅತಿ ಹೆಚ್ಚಾದ ಪ್ರಾರ್ಥನೆ, ಅತಿ ಹೆಚ್ಚಾಗಿ ದೇವರ ವಾಕ್ಯ ಓದುವುದರ ಮುಖಾಂತರ ದೇವರ ಹತ್ತಿರಕ್ಕೆ ಬರ್ತೀರಿ. ಆಗ ದೇವರು ವಾಕ್ಯ ಓದುವ ದೇವರು ನಿಮ್ಮ ಹತ್ತಿರ ಬಂದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕಾದರೆ, ನಿಮ್ಮ ಪ್ರಾರ್ಥನೆ ಕೊಡಬೇಕಾದರೆ ದೇವರು ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತೆ ಬರೆಸೋದು 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ, ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ. ಯಾಕಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ಎಷ್ಟು ದೇವರ ವಾಕ್ಯ ಓದಿತರು ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ಅಪರಿಶುದ್ಧತೆಯನ್ನು
ನಿಮ್ಮ ಜೀವಿತದಲ್ಲಿ ಪಾಪನ ತೋರಿಸಿಕೊಡುತ್ತದೆ. ಆಗ ನೀವು ಆ ವಾಕ್ಯದ ಎದುರಿನಲ್ಲಿ ಪ್ರೇರೆ ನೀವು ಮನ ಕಾಲಿಕೊಂಡು, ಹೌದು ದೇವ, ನಾನು ಪಾಪಿಯಾಗಿದ್ದೇನೆ, ಇನ್ನು ಆ ವಾಕ್ಯದ ವಿಧಾನಗಳನ್ನು ಕಣ್ಣೀರು ಪಶ್ಚಾತ್ತಾಪಡುವುದಾದರೆ ಡೆಫಿನೆಟ್ ನಿಮ್ಮ ಪಾಪಗಳು ಈ ತೊಳೆದು ಶುದ್ಧೀಕರಿಸಲ್ಪಡ್ತವೆ ಮತ್ತು ತಗ್ಗಿಸಿಕೊಳ್ಳುವುದು. ಹತ್ತನೇವಾದರೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ತಗ್ಗಿಸಿಕೊಳ್ತಾನೆ ದೇವರ ಪ್ರತಿಯೊಂದು ಆಜ್ಞೆಗೆ ನೀವು ವಿಧೇಯರಾಗಬೇಕು. ಯಾವಾಗ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುತ್ತೆ 100% ದೇವರ ಕೈ ನಿಮ್ಮನ್ನು ಎಲ್ಲ ಥರದ ಕಷ್ಟದಿಂದ, ಎಲ್ಲ ಥರದ ರೋಗಗಳಿಂದ, ಎಲ್ಲ ಥರದ ಶಾಪದಿಂದ, ಬಾಧೆಗಳಿಂದ, ಸಾಲದಿಂದ, ಚಿಂತೆಯಿಂದ, ಪ್ರತಿಯೊಂದರಿಂದ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಪ್ರೇರೆ. ನಿಮಗೆ ಆಶೀರ್ವಾದ ಕೊಡ್ತಾನೆ. ಹಾಗಾದರೆ ಪ್ರಿಯ, ಇವತ್ತು ದೇವರ ಆತ್ಮಹತ್ಯೆ ಅನೇಕರು ಪ್ರೇರೆ ನಾನಾ ವಿಧ ಚಿಂತೆಯಲ್ಲಿ ಮುಳುಗಿದ್ದೀರಿ, ಅನೇಕರು ಸಾಲದಲ್ಲಿ ಬಿದ್ದಿದ್ದೀರಿ, ಅನೇಕರು ಕುಂದಿ ಹೋಗಿದ್ದೀರಿ, ನಿರಾಸರಾಗಿದ್ದೀರಿ ಪ್ರೇರೆ, ಅನೇಕರು ತಮ್ಮ ರೋಗದಲ್ಲಿ ನರಳಾಡ್ತೀವಿ ಪ್ರೇರೆ. ಇವತ್ತು ದೇವರ ಆತ್ಮ ಹೇಳ್ತಾನೆ, ದೇವರು ಇದ್ದಾನೆ, ಪರಲೋಕದಲ್ಲಿ ಜೀವಂತವಾಗಿ ದೇವರಿದ್ದಾನೆ, ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ. ನಂಬಿಕೆಯಿಂದ ಬನ್ನಿರಿ, ಹೌದು ನನ್ನ ದೇವರು ಜೀವಂತವಾಗಿದ್ದಾನೆ. ನನ್ನ ದೇವರ ಪ್ರಾರ್ಥನೆ ನಂಬಿ 100% ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ಬೇಡುವುದ ಡೆಫಿನೆಟ್ ಆಯಿತು ನಿಮ್ಮ ಪ್ರಾರ್ಥನೆ ಕೊಟ್ಟು ನಿಮಗೆ ಬಿಡುಗಡೆ ಕೊಡ್ತಾನೆ. ಆದರೆ ಆ ನಂಬಿಕೆ ನಿಮಗೆ ಬೇಕು. ಆ ನಂಬಿಕೆ ಬೇಕಾದರೆ ವಾಕ್ಯ ಅತಿ ಹೆಚ್ಚು ಓದುವವರು ಆಗಬೇಕು, ಧ್ಯಾನ ಮಾಡೋ, ಆಗ ಮಾತ್ರ ನಂಬಿಕೆ ನಿಮ್ಮಲ್ಲಿ ಜಾಸ್ತಿ ಇದೆ. ಆ ನಂಬಿಕೆಯಿಂದ ಈ ರೀತಿ ನೀವು ಪ್ರಾರ್ಥನೆ ಮಾಡಿದರೆ ಡೆಫಿನೆಟ್ ದೇವರು ನಿಮಗೆ ಸಿಗುತ್ತಾನೆ ಮತ್ತು ಪ್ರತಿ ಕೊಡುತ್ತಾನೆ ಎಂದು ಅಪೊಸ್ತಲನು ಹೇಳ್ತಾನೆ ಪ್ರೇರೆ. 4ನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುವವರು ಆಗಬೇಕು. 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14 ಮತ್ತು 15ನೇ ವಾಕ್ಯ. 1 John 5:14 and 15. ಮತ್ತು ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವೇ ನಮಗೆ ಉಂಟು. ನಾವು ಏನು ಬೇಡಿಕೊಂಡರೂ ಆತ ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುತ್ತವೆಂಬುದು ನಮಗೆ ಗೊತ್ತಾಗಿದೆ. ಅಪೊಸ್ತಲನು ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವಾಗ, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಪ್ರತಿಯೊಂದು ಪ್ರಾರ್ಥನೆ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮೇಲೆ ಕಲಿತುಕೊಳ್ಳಿರಿ. ದೇವರ ಚಿತ್ತದ ಪ್ರಾರ್ಥನೆ ಮಾಡಿ, ಹೇಗೆಂದರೆ ಪ್ರತಿಯೊಂದು ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯದಲ್ಲಿ, ದೇವರ ವಾಗ್ದಾನಕ್ಕೆ ತಕ್ಕ ಹಾಗೆ ನೀವು ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಂಡ್ರೆ ಪ್ರತಿಯೊಂದು ಪ್ರಾರ್ಥನೆ ದೇವರ ಚಿತ್ತ ಆಗಿದೆ. ದೇವರ ಬೈಬಲ್ನ ಅಲ್ಲೊಂಡು ಮತ್ತು ಹೊಸ ಓದಿದರೆ 1,000ಕ್ಕಿಂತಲೂ ಜಾಸ್ತಿ ವಾಗ್ದಾನ ಉಂಟು. ಆ ವಾಗ್ದಾನಗಳು ದೇವರ ಚಿತ್ತ, ಆ ದೇವರ ಚಿತ್ತ ಆ ವಾಗ್ದಾನ ತೆಗೆದುಕೊಂಡು ವಾಗ್ದಾನದ ಪ್ರಕಾರ ಪ್ರಾರ್ಥನೆ ಮಾಡುವುದಾದರೆ ಡೆಫಿನೆಟ್ ನಿಮ್ಮ ಪ್ರಾರ್ಥನೆ ದೇವರು ಉತ್ತರ ಕೊಡುತ್ತಾನೆ. ನಿಮ್ಗೆ ಆ ನಿರೀಕ್ಷೆ ಬರ್ತದೆ, ಆ ನಂಬಿಕೆ ಇರ್ತದೆ. ತಕ್ಕ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಿದ ಹಾಗೆ ಆ ಉತ್ತರದೇವರು ಕೊಡುವನಾಗಿದ್ದಾನೆ ಪ್ರೇರೆ. ಆ ದೇವರ ಚಿತ್ತವಿಲ್ಲದದ್ದು ನೀವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಉತ್ತರ ಸಿಗುವುದು. ಅದಕ್ಕೆ ಯೋಹನದಲ್ಲಿ ನೀವು ಪ್ರಾರ್ಥನೆ ಮಾಡುವ ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತದ ಪ್ರಕಾರ ದೇವರ ಚಿತ್ತ ಆಗಿ ದೇವರ ವಾಕ್ಯ ಹುಡುಕಿಕೊಂಡು ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡುವುದರೆ ಆ ದೇವರ ಚಿತ್ತ ಪ್ರಕಾರ ಅದಕ್ಕೆ ಉತ್ತರದೇವರು ಕೊಡುವನಾಗಿದ್ದಾನೆ ಪ್ರೇರೆ. 5ನೇ ಸಂಗತಿಯಾಗಿದೆ ಪ್ರೇರೆ, ದಿನಾಲು ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವರು ಆಗಬೇಕು. 1ನೇ ಯೋಹನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. 1 John 3:22. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಪ್ರೇರೆ ಹೇಳ್ತಾನೆ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ, ನಿಮ್ಮ ನಂಬಿಕೆಗೆ ಪ್ರತಿಫಲ ಸಿಗಬೇಕಾದ್ರೆ ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕಂದ್ರೆ ದೇವರ ಪ್ರತಿಯೊಂದು ಹೊಸ ನಂಬಿಕೆಯಲ್ಲಿ ದೇವರು ಯೇಸು ಕ್ರಿಸ್ತನು 10 ಆಜ್ಞೆಗಳನ್ನು ಕೂಡಿಸಿ ಇನ್ನು ಅನೇಕ ಸಣ್ಣ ಕೊಟ್ಟಿದ್ದಾರೆ. ಅದಕ್ಕೆ ಹೊಸ ನಂಬಿಕೆ ದಿನಾಳು ಓದಬೇಕು ಮತ್ತು ಪ್ರತಿಯೊಂದು ಆಜ್ಞೆಗಳನ್ನು ವಿಧೇಯರಾಗಿಕೊಂಡು ನೀವು ಪ್ರಾರ್ಥನೆ ಮಾಡಬೇಕು. ಮತ್ತು ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ ಎಲ್ಲವೂ ದೇವರ ಚಿತ್ತ ಪ್ರಕಾರ ನೀವು ದೇವರ ಮೆಚ್ಚುಗೆಯಾದ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡುವುದಾದರೆ, ದೇವರ ಮೆಚ್ಚುವ ರೀತಿಯಲ್ಲಿ ನಿಮ್ಮ ಸೇವೆ ಮಾಡುವುದಾದರೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದಾರೆ ಡೆಫಿನೆಟ್ ಹೇಳ್ತಾನೆ. ಮತ್ತು ನಾವು ಅದನ್ನ ಕೈಕೊಂಡು ನಡೆದು ಆತನಿಗೆ ಮೆಚ್ಚಿದ ಕಾರ್ಯಗಳನ್ನು ಮಾಡುವುದಾದರೆ ಏನು ಬೇಡಿಕೊಂಡರೂ ನೀವು ಹೊಂದುತ್ತೀರಿ. ಆಗ ನಿಮ್ಮ ಪ್ರಾರ್ಥನೆ ಗೊತ್ತಾ ಬರಬೇಕಾ, ಅದು ನಿಮ್ಮ ನಂಬಿಕೆ ಕಾರ್ಯವಾಗಬೇಕಾ, ನಂಬಿಕೆಯ ಪ್ರತಿಫಲಿಸಬೇಕಾ ಕಂಡೀಷನ್ ಆಗಿದೆ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ,
ನಂಬಿಕೆಯಿಂದ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಬೇಕು. ಅಪೊಸ್ತಲ ಯೋನ ಹೇಳ್ತಾನೆ, 1 ಯೋನ ಪತ್ರಿಕೆ 5 ದಿನದಲ್ಲಿ 3ನೇ ವಾಕ್ಯ, ದೇವರ ಮೇಲೆ ಪ್ರೀತಿ ಏನೆಂದರೆ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳು ಅಲ್ಲ. ಯೇಸು ಕ್ರಿಸ್ತನು ಪ್ರೋತ್ಸಾಹ ಮಾಡಲಿಕ್ಕೆ ಅನೇಕ ಸಣ್ಣ ಆಜ್ಞೆ ಕೊಟ್ಟಿದ್ದಾನೆ. ಮತ್ತು ಯೇಸು ಕ್ರಿಸ್ತನೇ ಯಾವ ಆಜ್ಞೆ ಭಾರವಾಗಿ ಆಜ್ಞೆ ಕೊಡಲಿಲ್ಲ. ಆದರೆ ಯೇಸು ಕ್ರಿಸ್ತನ ನಂಬಿಕೆ ಇಡುವವರು ನೀವು ನೀರು ಮುಳುಗಿಸಿ ಅಂದುಕೊಳ್ಳುವಾಗ ಪವಿತ್ರಾತ್ಮ ನಿಮ್ಮ ಒಳಗೆ ಬಂದು ವಾಸ ಮಾಡುತ್ತಾನೆ. ಆ ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುತ್ತಾನೆ. ಅಪೊಸ್ತಲ ರೋಮಾಪುರದ ಪತ್ರಿಕೆ 8ನೇ 4ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಮನಸ್ಸನ್ನು ಪವಿತ್ರಾತ್ಮನಕ್ಕೆ ಒಪ್ಪಿಸಿಕೊಡುತ್ತಾರೆ, ಪವಿತ್ರಾತ್ಮ ನಿಮಗೆ ಸಹಾಯ ಮಾಡುತ್ತಾನೆ ಎಲ್ಲ ಆಜ್ಞೆಯನ್ನು ಕೈಕೊಂಡು ನಡೀಲಿಕ್ಕೆ. ಯಾವಾಗ ನೀವು ಪವಿತ್ರಾತ್ಮ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ, ಪ್ರಾರ್ಥನೆ ಮಾಡ್ತಾರೋ, ಆಗ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡಲಿಕ್ಕೆ ಅತಿ ಸುಲಭವಾಗ್ತದೆ. ಮತ್ತು ಹಾಗೆ ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು ದಿನಾಲು. ಮತ್ತು ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಸೇವೆ ದೇವರ ಮೆಚ್ಚಿದ ಕಾರ್ಯಗಳನ್ನು ಮಾಡುವುದರೆ ಏನು ಬೇಡಿಕೊಂಡರೂ ನಿಮ್ಮ ನಂಬಿಕೆಯಲ್ಲಿ ಮಾಡಿದ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. ಇದು ಆಗಿದೆ ನಂಬಿಕೆ. ಈ ರೀತಿ ಪ್ರಾರ್ಥನೆ ಮಾಡಬೇಕು, ಈ ರೀತಿ ಹುಡುಕಬೇಕು, ಅವರಿಗೆ ಪ್ರತಿ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲ ಪೌಲನು ಇಬ್ರಿಯ ಅನುದಾನ ವಾಕ್ಯದಲ್ಲಿ. ಹಾಗಾದರೆ ಈ ವಾಕ್ಯದ ಪ್ರಕಾರ ಪ್ರಾರ್ಥನೆ ಮಾಡಿದರೆ ದೇವರು ನಿಮ್ಮ ಪ್ರತಿಫಲ ಕೊಡುತ್ತಾನೆ. ದೇವರ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನವಾಗುತ್ತದೆ. ಇದು ಅನೇಕ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಿಮ್ಮ ಫೋನ್ ಮಾಡಿ ನಿಮಗೆ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದಿಂದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ಈ ಸಲ ಪ್ರತಿಯೊಬ್ಬ ವೀಕ್ಷಕ ನಾಸ್ತಕ್ಕೆ ಒಪ್ಪಿಸ್ಕೊಡ್ತಿದ್ದೇವ. ಪ್ರತಿಯೊಬ್ಬರ ಜೀವಿತ ಕಷ್ಟ, ಸಂಕಟ, ನೋವು, ವೇದನೆ, ರೋಗ, ಚಿಂತೆ, ಸಾಲಿಂದ ಪ್ರತಿಯೊಬ್ಬರಿಗೆ ಅದು ಬಿಡುಗಡೆ ಕೊಡಬೇಕು ದೇವ. ಪ್ರತಿಯೊಬ್ಬರ ಆ ನಂಬಿಕೆಯನ್ನು ತುಂಬಿಸು. ಪ್ರತಿಯೊಬ್ಬರು ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂಥ ನಿನ್ನ ಕೃಪೆ ಕೊಡು. ಮತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ನಂಬಿಕೆಯ ಪ್ರಕಾರ ದೇವ ನೀನು ಅವರ ಜೀವಿತದಲ್ಲಿ ಕಾರ್ಯ ಮಾಡಿಕೊಂಡು ಈ ಪ್ರತಿಯೊಬ್ಬರಿಗೆ ಬಿಡುಗಡೆ, ಆಶೀರ್ವಾದ, ಸಮಾಧಾನ, ಸಂತೋಷ, ಒಳ್ಳೆಯ ಆರೋಗ್ಯ ಕೊಡಬೇಕೆಂದು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಆಶೀರ್ವಾದ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು ಮತ್ತು ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ನಮ್ಮೆಲ್ಲರ ಈ ಸಂದಿನ ಪ್ರತಿಯೊಬ್ಬ ಸಂಗತಿಯಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.